ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಶಾರದಾ ಶಾರದಾಂಭೋಜ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿ ಕ್ರಿಯಾತ್. ಮೊತ್ತ ಮೊದಲು ಈ ಪರಂಪರೆಯನ್ನು ಯಾರು ಅಸ್ತಿತ್ವಕ್ಕೆ ತಂದರೋ ಆ ಎಲ್ಲ ಮಹಾಪೂಜ್ಯರ ಚರಣ ಸನ್ನಿಧಿಗಳನ್ನು ನೆನೆಸಿ ಶ್ರೀ ಮಠದ ಎಲ್ಲ ದೇವತೆಗಳಿಗೂ ವಂದಿಸಿ, ವಿಶೇಷವಾಗಿ ಭಗವತಿ ಸರಸ್ವತಿಯನ್ನು ನೆನೆದು ಇಂದಿನ ಈ ಸ್ವಭಾಷಾ ಗೋಷ್ಠಿ, ಕನ್ನಡ ಗೋಷ್ಠಿ, ಸವಿಗನ್ನಡ ಗೋಷ್ಠಿ, ಇದರ ಕೊನೆಯ ಮಾತುಗಳಾಗಿ ಕೆಲವು ಮಾತುಗಳನ್ನು ಈ ಸಮಯದಲ್ಲಿ ಆಡಬಯಸ್ತೇವೆ. ಬಹಳ ಮಾತುಗಳನ್ನು ಆಡಬೇಕಾಗಿಲ್ಲ. ಅದಕ್ಕೆ ಎರಡು ಕಾರಣ. ಒಂದು, ಹೇಳಬೇಕಾದ್ದನ್ನೆಲ್ಲ ಹೇಳಿ ಆಗಿದೆ. ತುಂಬ ಮಾತುಗಳು ಬಂದುಬಿಟ್ಟಿದ್ದಾವೆ, ಪ್ರತಿನಿತ್ಯವೂ ಬರ್ತಾ ಇದ್ದಾವೆ. ಇಂದಂತೂ ತುಂಬ ವಿಸ್ತಾರವಾಗಿ ಆ ಮಾತುಗಳು ಬಂದುಬಿಟ್ಟಿದ್ದಾವೆ. ಹಾಗಾಗಿ ಹೇಳಬೇಕಾದ ಹೆಚ್ಚೇನು ಉಳಿದಿಲ್ಲ ಅಂತ ಅನ್ನಿಸ್ತದೆ. ಇನ್ನೊಂದು, ಇದು ನಿರ್ಗಮನ ಸಮಯಕ್ಕಿಂತ ಹೆಚ್ಚು ಪ್ರವೇಶ ಸಮಯ ಅಂತ ಅಂದ್ಕೊಡ್ತೇವೆ ನಾವು. ಈ ಬಾಯಿಯಲ್ಲಿ ಎರಡು ಕಾರ್ಯ ಆಗ್ತದೆ ಬಾಯಿಯ ಮೂಲಕವಾಗಿ. ಒಂದು ನಿರ್ಗಮನ ಅಂದರೆ ನಾವು ಮಾತಾಡ್ತೇವೆ, ನಾವು ಒಳಗಿಂದ ಹೊರಗೆ ಬರ್ತದೆ ವಿಷಯಗಳು. ಇನ್ನೊಂದು ಪ್ರವೇಶ ಅಂದರೆ ಆಹಾರ, ಊಟ. ಎರಡು ಕೆಲಸವನ್ನು ಮಾಡ್ತದೆ ಬಾಯಿ ಅಂತ. ಎರಡು ಇಂದ್ರಿಯಗಳಿವೆ ಅಲ್ಲಿ ನಮ್ಮ ನಾಲಿಗೆಯಲ್ಲಿ. ಒಂದು ರಸನೇಂದ್ರಿಯ, ಅದು ಊಟ ಮಾಡುವಂಥದ್ದು, ರುಚಿ ನೋಡುವಂಥದ್ದು. ಅದು ಇನ್ನೊಂದು ವಾಗೇಂದ್ರಿಯ, ಒಂದು ಅಂತರ್ಮುಖ, ಒಂದು ಮತ್ತೊಂದು ಬಹಿರ್ಮುಖ. ಎರಡು ಇಂದ್ರಿಯಗಳು, ಒಂದು ಜ್ಞಾನೇಂದ್ರಿಯ, ಒಂದು ಕರ್ಮೇಂದ್ರಿಯ ಕೆಲಸ ಮಾಡ್ತಕ್ಕಂಥ ಅವಯವ. ಇದು ಬಹುಶಃ ವಾಗೇಂದ್ರಿಯದ ಸಂದರ್ಭ ಅಲ್ಲ, ಸಮಯ ಅಲ್ಲ. ಇದು ರಸನೇಂದ್ರಿಯದ ಸಂದರ್ಭ, ಇದು ಊಟದ ಹೊತ್ತು ಇದು. ಹಾಗಾಗಿ ಪ್ರವೇಶಕ್ಕೆ ಹೆಚ್ಚು ಅವಕಾಶ ಕೊಟ್ಟು ನಿರ್ಗಮನದ ಸಂದರ್ಭ ಅದಕ್ಕೆ ಪ್ರಸ್ತುತತೆ ಕಡಿಮೆ ಎಂಬುದಾಗಿಯೂ ಇನ್ನೊಂದು ಕಾರಣ ಭಾವಿಸ್ತೇವೆ. ನನ್ನ ಯಾರೂ ಪ್ರಶ್ನೆ ಮಾಡಿದ್ರು, ನಿಮಗೆ ಹೇಗೆ ಈ ಪ್ರೇರಣೆ ಬಂತು? ಈ ಸ್ವಭಾಷಾ ಚಾತುರ್ಮಾಸ್ಯದ ಸೂತ್ರವಾಗಿ ಸ್ವಭಾಷಾ ಇಟ್ಕೊಳ್ಳೋದಕ್ಕೆ ಪ್ರೇರಣೆ ಹೇಗೆ ಬಂತು ಅಂತ. ಪ್ರೇರಣೆ ಒಳಗಿಂದ ಬಂತು. ಒಳಗಿಂದ ಬಂತು ಅಂದರೆ ಕೆಲವು ಬಾರಿ ಸಮಾಜದಲ್ಲಿ ನಡೀತಾ ಇರ್ತದೆ, ಈ ಮಠ ಮಂದಿರಗಳಲ್ಲಿ. ಅಗತ್ಯ ಇದ್ರೂ ಇಲ್ಲದೇ ಆದರೂ ಇದು ದೇವರ ಪ್ರೇರಣೆ ಅಂತ ಅನ್ನೋದು, ಇದು ಭಗವಂತನ ಪ್ರೇರಣೆ ಅಂಥದ್ದಲ್ಲ ನಾವು ಹೇಳ್ತಾ ಇರುವಂಥದ್ದು. ಇದು ಅಂತರಂಗದ ಪ್ರೇರಣೆ ಅಂತ ಅನ್ಬೋದು ಇದನ್ನು ಅಂತ. ಇದೊಂದು ಆತ್ಮಾವಲೋಕನದ ಪ್ರೇರಣೆ ಅಂತ. ಒಂದು ದಿನ ನಮ್ಮ ಆಶೀರ್ವಚನಗಳನ್ನು ಅವಲೋಕನ ಮಾಡುವಾಗ ನಮಗೆ ಒಂದು ಚೂರು ಬೇಸರ ಅನ್ನಿಸ್ತು ಅಂತ. ಇಂಗ್ಲೀಷ್ ಪದಗಳು ಬರ್ತಾ ಇದ್ದಾವೆ ಅಲ್ಲಿ, ತುಂಬ ಬರ್ತಾ ಇದ್ದಾವೆ ಅಂತ.
ಅಂತ ಅನ್ಸೋಕೆ ಶುರುವಾಯಿತು. ಹಾಗೆ ನಮ್ಮ ಮಾಮೂಲಿ ಮಾತುಕತೆಗಳಲ್ಲೂ ಕೂಡ ತುಂಬ ಆ ಪದಗಳು ಬರ್ತಾ ಇದ್ದಾವೆ. ನಮಗದು ಶೋಭೆ ಅಲ್ಲ ಅಂತ ಅನಿಸ್ತು ನನಗೆ. ಇದೊಂದು. ಮತ್ತು ಇನ್ನೊಂದು, ಅದೇನು ಪುಣ್ಯವನ್ನು ತಂದು ಕೊಡುವಂಥ ಶಬ್ದಗಳಲ್ಲ. ನಮ್ಮ ಪೂರ್ವಜರು ಅದನ್ನು ನಿಷೇಧ ಮಾಡಿದ್ದಾರೆ, ಇದನ್ನು ಮಾತಾಡಬೇಡಿ ಅಂತ. ಯಾಕೆಂದರೆ ಇದರ ಮೂಲಕ ಕುಸಂಸ್ಕಾರಗಳು ನಿಮ್ಮೊಳಗೆ ಪ್ರವೇಶ ಮಾಡ್ಬೋದು. ಆ ಶಬ್ದಗಳ ಮೂಲಕ ಅದ್ರ ಹಿಂದಿರ್ತಕ್ಕಂಥ ಕುಸಂಸ್ಕಾರಗಳು ನಿಮ್ಮೊಳಗೆ ಪ್ರವೇಶ ಮಾಡ್ಬೋದು. ಹಾಗಾಗಿ ನಮ್ಮ ಲೇಚ್ಛಿತವೈ ಅಂಥ ಭಾಷೆಗಳನ್ನು ಮಾತಾಡಬೇಡಿ ಎಂಬುದಾಗಿ ಪೂರ್ವಜರು ಹೇಳಿದ್ದಾರೆ. ಇದೆಲ್ಲ ಮನಸ್ಸಿಗೆ ಬಂದಾಗ ಯಾಕೋ ವ್ಯಥೆ ಆಯಿತು. ಆಮೇಲೆ ನಾವು ಒಂದು ಪ್ರಯತ್ನ ಮಾಡೋದು, ನಿಮ್ಗೆ ಅನೇಕ ಬಾರಿ ಹೇಳಿದ್ದೇವೆ ಇದನ್ನು, ಬಿಡಬೇಕು ಇದನ್ನು. ಯಾಕೆಂದರೆ ಈ ಪ್ರಯತ್ನ ಪದ ಯಾಕೆ ಬಿಡಿಸ್ತೇವೆ ಅಂದರೆ, ಅವತ್ತು ನಮ್ಮ ಮನಸ್ಸು ಹೇಗಿತ್ತು ಅಂದರೆ ಸಾಧ್ಯವಾಯಿತು ಅಂತ. ಯಾಕೆಂದರೆ ಈ ಅರ್ಬುದ, ಭಾಷಾರ್ಬುದ, ಪರಭಾಷಾರ್ಬುದ ಹೇಗೆ ವ್ಯಾಪಿಸಿದೆ ಅಂದರೆ, ಬದುಕೋಕೆ ಸಾಧ್ಯವಾ, ಇದು ಗುಣ ಆಗೋಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಬರುವಷ್ಟು ವ್ಯಾಪಿಸ್ಬಿಟ್ಟಿದೆ ಇದು. ಹಾಗಾಗಿ ನಮಗೆ ಪ್ರಶ್ನೆ ಇತ್ತು ಅಂತ, ಇದಾಗ್ತದ ಅಂತ. ಕೆಲವಾರು ತಿಂಗಳುಗಳ ಪ್ರಯತ್ನದ ನಂತರ ಆಗ್ತದೆ ಅಂತ ಅನ್ನಿಸ್ತು ನಮಗೆ. 10ರಲ್ಲಿ 8 ನಮ್ಮದೇ ಪದಗಳಿದ್ದಾವೆ. 1-2 ಹೊಸತಾಗಿ ಬಂದ ವಸ್ತುಗಳಿಗೆ ಹೊಸ ಪದಗಳನ್ನು ತರಲಾಗಿದೆ. ನಾವು ತರ್ಬೋದು, ಅವ್ರಿಗೆ ಸಾಧ್ಯ, ನಮಗೂ ಸಾಧ್ಯ. ಈ ಒಂದು ಯುಕ್ತಿ ಮನಸ್ಸಿಗೆ ಬಂದಾಗ ಯಾಕೆ ಸಾಧ್ಯ ಇಲ್ಲ, ಭಾಷಾ ಶುದ್ಧಿ ಸಾಧ್ಯ ಅಂತ ಅನಿಸಿದಾಗ ಚಾತುರ್ಮಾಸ್ಯಕ್ಕೆ ಸೂತ್ರವಾಗಿ ಅದನ್ನು ಸ್ವೀಕಾರ ಮಾಡೋದು. ಚಾತುರ್ಮಾಸ್ಯಕ್ಕೆ ಸೂತ್ರವಾಗಿ ತಗೊಳ್ಳೋದು ಏನು ಅಂದರೆ, ಸಮಾಜ ಇದನ್ನು ಆಚರಿಸಬೇಕು ಎನ್ನುವ ಸಂದೇಶ ಅದು ಅಂತ. ಚಾತುರ್ಮಾಸ್ಯದ ಸೂತ್ರಗಳೆಲ್ಲ ಹಾಗೆ ಇರುವಂಥದ್ದು ಅಂತ. ಇಡೀ ಸಮಾಜಕ್ಕೆ ಯಾವುದನ್ನಾದ್ರು ಹೇಳಬೇಕು ಅಂತ ಅನಿಸಿದರೆ ಅದನ್ನು ಚಾತುರ್ಮಾಸ್ಯದ ಅಂಗವಾಗಿ, ಚಾತುರ್ಮಾಸ್ಯದ ಸೂತ್ರವಾಗಿ ನಾವು ಇಟ್ಕೊಳ್ತೇವೆ. ಗೋ ಚಾತುರ್ಮಾಸ್ಯ ಅಂತ ಹಿಂದೆ ನಡೀತು. ಉದಾಹರಣೆಗೆ, ಎಲ್ಲರೂ ಗೋ ಸೇವೆ ಮಾಡಿ, ಎಲ್ಲರೂ ಗೋಪ್ರೇಮವನ್ನು ಬೆಳೆಸ್ಕೊಳ್ಳಿ, ಆ ಸಂದೇಶ ಅದು ಅಂತ. ಇದು ಕೂಡ ಹಾಗೆ ಅಂತ. ಹಾಗಾಗಿ ಇಡೀ ಸಮಾಜಕ್ಕೆ ನೀವು ಇದನ್ನು ಮಾಡಬೇಕು, ಮಾಡಲೇಬೇಕು ಎನ್ನುವುದನ್ನು ಸೂಚನೆ ಮಾಡೋದಕ್ಕೆ ಚಾತುರ್ಮಾಸ್ಯವನ್ನು ಮಾಧ್ಯಮವಾಗಿ ಬಳಸಿದ್ವು. ತುಂಬ ಜನ ನೀವು ಬರ್ತೀರಿ ಚಾತುರ್ಮಾಸ್ಯ ಸಮಯದಲ್ಲಿ, ನೀವೆಲ್ಲರೂ ಬಂದು ಹೋಗಿರ್ತೀರಿ. ಮಠದ ಶಿಷ್ಯರೋ, ಭಕ್ತರೋ, ಅಭಿಮಾನಿಗಳು ಯಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಬಿಟ್ಟು ಮತ್ತೆಲ್ಲರೂ ಈ ಸಮಯದಲ್ಲಿ ಬಂದು ಹೋಗಿರ್ತಾರೆ. ಎಲ್ರಿಗೂ ವಿಷಯ ತಲುಪ್ತದೆ ಅನ್ನೋದು ಕೂಡ ಇನ್ನೊಂದು ಕಾರಣವಾಗಿತ್ತು. ಹಾಗಾಗಿ ನಾವು ಸೂತ್ರವಾಗಿ ಸ್ವಭಾಷಾ ಚಾತುರ್ಮಾಸ್ಯ ಅಂತ ನಾವು ಇದನ್ನು ಇಟ್ಕೊಂಡ್ವು. ಭಾಗವತವನ್ನು ಇತ್ತೀಚೆಗೆ ಅವಲೋಕನ ಮಾಡ್ತಾ ಇದ್ದಾಗ ಅಲ್ಲೊಂದು ಸಂಗತಿ ಇದೆ ಅಂತ, ಉಪನಿಷತ್ತಿನಲ್ಲೂ ಕೂಡ ಇದೆ ವಿಷಯ. ಅದು ಅದೇನೆಂದರೆ, ಆತ್ಮವೇ ಪ್ರಿಯ ಅಂತ. ಆತ್ಮಕ್ಕಿಂತ ಪ್ರಿಯವಾದ ಯಾವುದೂ ಇಲ್ಲ ಮನುಷ್ಯನಿಗೆ. ಮತ್ತೇನು ಪ್ರಿಯವಾದರೂ ಕೂಡ ಈ ಆತ್ಮ ಸಂಬಂಧದಿಂದ ಪ್ರಿಯ ಆಗ್ತದೆ ಅದು ಅಂತ. ತನ್ನ ಮನೆ, ತನ್ನ ಹೆಂಡತಿ, ತನ್ನ ಗಂಡ, ತನ್ನ ಮಕ್ಕಳು, ತನ್ನ ವಾಹನ, ಏನಿದೆಲ್ಲ ಆ ತನ್ನ ಅನ್ನೋದೇನಂತ ತೋರಿಸ್ತದೆ, ಆತ್ಮವನ್ನು. ಅದರಿಂದಾಗಿ ಎಲ್ಲ ಪ್ರಿಯ ಆಗುವಂಥದ್ದು ಆಗ್ತದೆ. ಈಗ ತನ್ನ ಮಗುವಿನ ಬಗ್ಗೆ ತಾಯಿಗೆ ಅಂಥ ಪ್ರೀತಿ ಎಲ್ಲಿಂದ ಬರ್ತದೆ? ಆತ್ಮಬಂಧ, ಅದು ಆತ್ಮದಿಂದ ಬರ್ತಕ್ಕಂಥದ್ದು ಅದು ಅಂತ. ಹಾಗೆ ಬಂದರೆ ಸಹಜ ಅದು. ಹಾಗೆ ಬರೋದು ಬಿಟ್ಟು ಈಗ ತನ್ನ ವಸ್ತು ಮೇಲೆ ಇರಬೇಕಾದ ಭಾವನೆ ಇನ್ನೊಬ್ಬರ ವಸ್ತುವಿನ ಮೇಲೆ ಇದ್ಬಿಟ್ರೆ ಅದು ತುಂಬ ತಪ್ಪಾಗ್ತದೆ, ತಪ್ಪನ್ನು ಮಾಡಿಸ್ತದೆ ಅಂತ. ಈಗ ತನ್ನ ಮನೆ ಎನ್ನುವ ಭಾವ ಪಕ್ಕದ ಮನೆ ಮೇಲೆ ಬಂದ್ಬಿಟ್ರೆ ಆ ಭಾವವು ಮಾನಸ ಪಾಪ. ಅದು ಇನ್ನೊಬ್ಬನ ವಸ್ತುವನ್ನು ತಂದು ತಂದ್ಕೊಡೋದಿದೆಯಲ್ಲ, ಮಾನಸ ಪಾಪ ಅದು. ಆಮೇಲೆ ಮುಂದಕ್ಕೆ ವ್ಯಾಜ್ಯ ಪ್ರಾರಂಭ ಅಂತಲೇ ಇರ್ತದೆ, ಕಲಹ ಪ್ರಾರಂಭ, ಕ್ಲೇಶ ಪ್ರಾರಂಭ ಅಂತಲೇ ಇರ್ತಾನೆ. ಹಾಗಾಗಿ ಇನ್ನೊಬ್ಬನದನ್ನು ತಂದು ತಂದ್ಕೊಡೋದಿದೆಯಲ್ಲ, ಅದು ಪಾಪ ಅಂದರೆ ಅದು ಬೇರೆ ಏನೂ ಅಲ್ಲ ಅಂತ. ಸಹಜ ನಡೆ ಇದು ಅಂತ. ತನಗೆ ಸಂಬಂಧಿಸಿದನ್ನು ತಂದು ಭಾವಿಸ್ಬೇಕು, ಅದ್ರ ಮೇಲೆ ಪ್ರೀತಿ ಇಟ್ಕೊಳ್ಬೇಕು, ಹಾಗೆ ಮುಂದುವರಿಬೇಕು ಅಂತ. ಅದು ವ್ಯತ್ಯಾಸ ಆಗ್ತಾ ಇದೆಯಲ್ಲ. ನಮ್ಮದು ನಮಗೆ ಬೇಡ ಅಂತ ಆಗ್ತಾ ಇದೆ, ನಮ್ಮದು ಅಲ್ಲದದು ಅದು ವ್ಯಾಪಿಸ್ತಾ ಇದೆ ನಮ್ಮ ಜೀವನವನ್ನು, ಭಯಂಕರವಾಗಿ ವ್ಯಾಪಿಸ್ತಾ ಇದೆ, ಚಿಂತೆಯಾಗುವಷ್ಟು ವ್ಯಾಪಿಸ್ತಾ ಇದೆ ಅಂತ. ಇವತ್ತು ನಮ್ಮ ಗೋಷ್ಠಿಯಲ್ಲಿ ಆ ಮಾತು ಬಂದಿದೆ, ಇನ್ನೊಂದು 2 ತಲೆಮಾರು ಹೊತ್ತಿಗೆ ಕನ್ನಡ ಉಳಿಲಾರದು, ಹೀಗೆ ಹೋದ್ರೆ ಒಂದು 2 ತಲೆಮಾರು ಹೊತ್ತಿಗೆ ಕನ್ನಡ ಉಳಿಲಾರದು ಅಂತ. ಯಥಾರ್ಥವಾದ ಮಾತು. ಅಂದರೆ ಎಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದೆ ಅಂದರೆ ನಮ್ಮದೇ ಇಲ್ಲ ಅಂತ ಆಗ್ಬಿಡುವಂಥ ಸಂದರ್ಭ ಅಂತ. ಈಗ ಒಂಟೆ ಶಿಬಿರದೊಳಗೆ ಪ್ರವೇಶ ಮಾಡಿದ ಹಾಗೆ ಅಂತ ಕಥೆ ಹೇಳ್ತಾರಲ್ಲ, ತಲೆ ಬಂದು ಇಟ್ಕೊಳ್ತೇವೆ ಶಿಬಿರದ ಒಳಗೆ ಅಂತ. ಒಂಟೆ ಕೇಳ್ಕೊಂಡಿತ್ತು ಅಂತ, ಚಳಿ ಆಗ್ತದೆ ತುಂಬ ಹೊರಗಡೆಗೆ ಅಂತ. ಆಯಿತು ಅಂತ ಆ ತಲೆ ಒಂದು ಇಟ್ಕೊಂಡಿದ್ದು ಮುಂದುವರೆದು ಆಮೇಲೆ ಒಳಗಿರುವವನಿಗೆ ಇರ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಸಂದರ್ಭ ಬಂದ್ಬಿಟ್ಟಿದೆ. ಯಾರದ್ದು ಶಿಬಿರವೋ ಅವನಿಗೆ ಇರ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ, ಅದು ಉಳಿಲಿಲ್ಲ ಅಂತ. ಒಂಟೆ ಒಳಗಡೆ ಬಂದರೆ
ಆ ಶಿಬಿರ ಹೇಗೆ ಉಳಿಯೋಕ್ಕೆ ಸಾಧ್ಯ? ಉಳಿಯೋಕ್ಕೆ ಸಾಧ್ಯ ಇಲ್ಲ ನೋಡಿ. ಈ ರೀತಿಯಲ್ಲಿ ಪರಕೀಯ ಭಾಷೆಗಳು ನಮ್ಮನ್ನು ಆಕ್ರಮಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಅಂತ. ಇದನ್ನು ಹೇಗಾದರೂ ನಾವು ಇದನ್ನು ಬಿಡಬೇಕು, ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳೇಬೇಕು. ಇಲ್ಲದಿದ್ದರೆ ಮುಂದಿನ ಪೀಳಿಗೆಗಳಿಗೆ ನಾವು ಅನ್ಯಾಯ ಮಾಡಿದಂತೆ ಆಗ್ತದೆ ಅಂತ. ನಾವು ಪ್ರಯತ್ನ ಮಾಡದೇ ಇದ್ದರೆ ಈಗ ಮುಂದಿನ ಪೀಳಿಗೆಗಳಿಗೆ ನಾವೇನನ್ನೂ ಬಿಟ್ಟು ಹೋಗೋದಿಲ್ಲ. ನಮ್ಮದನ್ನು ಒಂದು ಕಲಬೆರಕೆಯನ್ನು ಬಿಟ್ಟು ಹೋಗ್ತೇವೆ ನಾವು ಅಂತ. ಅದು ಸರ್ವಥಾ ಆಗಕೂಡದು ಎನ್ನುವುದು ಇದರ ಒಂದು ಹಿಂದಿರ್ತಕ್ಕಂಥ ಆಶಯ. ನೀವೆಲ್ಲ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಎಂಬುದಾಗಿ ನಾವು ಭಾವಿಸ್ತೇವೆ. ಕಷ್ಟ ಏನೂ ಇಲ್ಲ ಇದರಲ್ಲಿ. ಎರಡು ಸಂಗತಿಗಳು. ಒಂದು, ನಾವು ಮನಸ್ಸು ಮಾಡೋಕ್ಕಿರುವಂಥದ್ದು, ಅದನ್ನು ಮಾಡ್ತೀರಿ ನೀವೆಲ್ಲ, ಗೊತ್ತು ನಮಗೆ, ನಿಮ್ಗೆ ಅರ್ಥ ಆಗ್ತದೆ. ಅದು ಮನಸ್ಸು ಮಾಡಿದ ಮೇಲೆ ಸಾಧ್ಯವಾ ಅಂತ. ಎರಡನೇದು ಸಾಧ್ಯ ಅಂತ, ಕಷ್ಟ ಏನೂ ಇಲ್ಲ ಅಂತ. ಅದೇ ನಮ್ಮ ಚಿಕ್ಕ ವಯಸ್ಸಲ್ಲಿ ಹಿರಿಯರು ಹೇಳ್ತಾ ಇದ್ದ ಒಂದು ಮಾತು, ನಮಗೆ ಪೂರ್ವಾಶ್ರಮದ ಹಿರಿಯರು ಹೇಳ್ತಾ ಇದ್ದ ಮಾತು ನೆನಪಾಗ್ತದೆ ನಮಗೆ. ಅದು ಕಷ್ಟ ಅಂದರೆ ಕಷ್ಟ ಅಂತ, ಚಳಿ ಅಂದರೆ ಚಳಿ. ಇದು ಭಾಷೆಯಲ್ಲಿ ಈ ಶಬ್ದ ಪ್ರಯೋಗ ಇದೆ ನೋಡಿ. ತುಂಬ ಚಳಿ ಅಂತ ಅನ್ನೋದಕ್ಕೆ ಚಳಿ ಅಂದರೆ ಚಳಿ, ಹಸಿವು ಅಂದರೆ ಹಸಿವು, ಕಷ್ಟ ಅಂದರೆ ಕಷ್ಟ. ಅದ್ರೊಳಗಿರೋ ಧ್ವನಿ ಏನಂದರೆ ಕಷ್ಟ ಅಂದರೆ ಕಷ್ಟ ಅಂತ ಅನ್ಬೇಡ. ಅದರ ಹಾಗೆ ಅನ್ಕೊಳ್ಬೇಡ. ಚಳಿ ಅಂತ ಅಂದ್ಕೊಂಡ್ರೆ ಚಳಿ ತುಂಬ ಆಗ್ತದೆ. ಹಸಿವು ಅಂತ ಅನಿಸ್ಬಿಟ್ರೆ ಒಂದ್ಸರ್ತಿ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಹಸಿವು ಅಂತ. ಹಾಗೆ ಇದು ಕಷ್ಟ ಅಂದರೆ ಕಷ್ಟ ಹೊರತು ಕಷ್ಟ ಅಲ್ಲ. ನಿಜವಾಗಿ ನಮ್ಗೆ ಕಷ್ಟ ಆಗಬಾರದು. ಕಷ್ಟ ಆಯಿತು ಅಂದರೆ ತುಂಬ ನಾಚಿಕೆಗೇಡೋದು. ನಮಗೆ ನಮ್ಮ ಭಾಷೆ ಮಾತಾಡೋದು ಕಷ್ಟ ಆಗ್ತಾ ಇದೆ ಅನ್ನೋದು ಎಷ್ಟು ನಾಚಿಕೆಗೇಡು ನೋಡಿ, ತುಂಬ ನಾಚಿಕೆಗೇಡೋದು ಅಂತ. ಹಾಗಾಗಿ ಹಾಗಾಗಬಾರ್ದು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನಿಮಗೆಲ್ಲ ಈ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ಪ್ರತಿನಿತ್ಯ ಶಪಥ ಮಾಡೋಣ. ಬೆಳಗ್ಗೆ ಎದ್ದು ಕೂಡಲೇ ಇವತ್ತು ನನ್ನ ಬಾಯಲ್ಲಿ ಪರಂಗಿ ಶಬ್ದಗಳು ಬರಬಾರ್ದು ಅಂತ. ರಾತ್ರಿ ಮಲಗುವವರೆಗೆ ಈ ಬಾಯಿಯಿಂದ, ಈ ನಾಲಿಗೆಯಿಂದ ಪರಂಗಿ ಶಬ್ದಗಳು, ಪರಕೀಯ ಶಬ್ದಗಳು ಬರಬಾರ್ದು ಅಂತ. ಪಂಥ ಅದು ಅಂತ, ವ್ರತ ಅದು ಅಂತ. ನಾಲಿಗೆಯನ್ನು ಶುದ್ಧವಾಗಿ ಇಟ್ಕೊಳ್ತಾನೆ ಇವತ್ತಿನ ಮಟ್ಟಿಗೆ ನಾನು. ಈ ನಮ್ಮಾಳ್ವಾರರ ಪ್ರತಿಜ್ಞೆ ಇದ್ದಾಗ, ನಮ್ಮಾಳ್ವಾರರು ತಮಿಳಿನ ಸಂತರು, ಅವರು ಭಗವಂತನ ಸ್ತೋತ್ರ ತುಂಬ ಮಾಡಿದ್ದಾರೆ. ಅವರು ತುಂಬ ಮಾಡಿದ್ದಾರೆ. ರಾಜ ಕೇಳಿದಂತೆ ನನ್ನ ಸ್ತೋತ್ರವನ್ನು ಮಾಡು, ನನ್ನ ಮೇಲೂ ಪದ್ಯಗಳನ್ನು ರಚನೆ ಮಾಡುವಂದಾಗ ಆ ನಮ್ಮಾಳವ್ರು ಹೇಳಿದ ಮಾತು ಅದು ಎದೆ ಝಲ್ಲನ್ನಾಗಿದೆ. ಒಂದು ರೀತಿಯಲ್ಲಿ ರೋಮಾಂಚನ ಆಗೋ ಥರ ಇದೆ ಅಂತ. ನಮ್ಮಾಳವ್ರು ಹೇಳಿದ್ದೇನೆಂದರೆ, ನನ್ನ ನಾಲಿಗೆಯನ್ನು ನಾನು ಎಂಜಲು ಮಾಡ್ಕೊಡೋದಿಲ್ಲ ಅಂತ ನಮ್ಮಾಳವ್ರ ಮಾತು. ಇನ್ನೊಬ್ಬನನ್ನು ಸ್ತೋತ್ರ ಮಾಡಿ, ಶ್ರೀಮನ್ ನಾರಾಯಣನನ್ನಲ್ಲದೆ ಇನ್ನೊಬ್ಬನನ್ನು ಹೊಗಳಿ ಈ ನಾಲಿಗೆಯನ್ನು ಎಂಜಲು ಮಾಡ್ಕೊಳ್ಳೋದಿಲ್ಲ ಅಂತ ಒಂದು ಛಲ ನಮಗೆ ಬೇಕು, ಅಂತ ಪ್ರತಿಜ್ಞೆ ನಮಗೆ ಬೇಕು. ನಮಗೆ ಆತ್ಮವಿಸ್ಮೃತಿ, ಮೈ ಮರುವು ಬರಬಾರ್ದು. ಆ ಸಂಕಲ್ಪವನ್ನು ಪ್ರತಿನಿತ್ಯ ಮಾಡಬೇಕು, ದಿನ ದಿನ ಮಾಡಬೇಕು. ನೀವು ಇಡೀ ಜೀವನದಲ್ಲಿ ಮಾತಾಡಿದ್ರೆ ಅಂತ ಸಂಕಲ್ಪ ಮಾಡೋಕ್ಕೆ ಹೋಗ್ಬಿಡಿ, ಕಷ್ಟ ಆಗ್ತದೆ ತುಂಬ. ಒಂದು ಸಂಕಲ್ಪ ಮಾಡೋಕ್ಕೆ ಕಷ್ಟ ಇಲ್ಲ, ಸಂಕಲ್ಪ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ, ಹೆದರಿಕೆ ಆಗ್ತದೆ ಅಂತ. ಇವತ್ತು ಮಾತಾಡೋದಿಲ್ಲ ಅಂತ ಅಷ್ಟೇ ಅಂತ. ಈ ದಿವಸ ಆ ಶಬ್ದ ಇಲ್ಲ. ಒಂದು ಶಬ್ದ ಮಾತಾಡಿದ್ರೆ ಒಂದು ದಂಡ ನಿಮಗೆ ನೀವು ವಿಧಿಸ್ಕೊಳ್ಬೇಕು ಅಂತ. ಯಾವುದೇ ಒಂದು ಶಬ್ದವನ್ನು ಮಾತಾಡಿದ್ರೆ ನಿಮ್ಮ ಭಾಷೆಯ ಮಧ್ಯದಲ್ಲಿ ನಾವು ಹೇಳ್ತಾ ಇರೋವಂಥದ್ದು, ಸ್ವಭಾಷೆಯ ಮಧ್ಯದಲ್ಲಿ ಪರಕೀಯ ಶಬ್ದಗಳು ಬಂದರೆ ಒಂದು ದಂಡ ನಮಗೆ ನಾವು ವಿಧಿಸ್ಕೊಳ್ಬೇಕು ಅಂತ. ತಪ್ಪು ಮಾಡ್ತಾ ಇರೋದು ನಾವು ಅಂತ, ನಮಗೆ ನಾವು ವಿಧಿಸ್ಕೊಳ್ಬೇಕು ಅಂತ. ಒಂದು ಆತ್ಮಸಂಯಮನ ಅದು ಅಂತ. ಹಾಗೆ ಇದನ್ನು ಸ್ವೀಕಾರ ಮಾಡಿದರೆ ಮಾತ್ರ ಭಾಷೆ ಉಳಿಸೋಕೆ ಸಾಧ್ಯ. ಇಲ್ಲದಿದ್ದರೆ ಭಾಷೆ ಉಳಿಯೋದಿಲ್ಲ. ಭಾಷೆ ಹೋಯಿತು ಅಂದರೆ ಅದರ ಹಿಂದೆ ಆ ಸಂಸ್ಕಾರಗಳೆಲ್ಲವೂ ಹೋಗ್ತವೆ. ಸಾವಿರಾರು ವರ್ಷಗಳಿಂದ ಒಂದೊಂದು ಶಬ್ದದ ಹಿಂದೆ ಇರ್ತಕ್ಕಂಥ ಸಂಸ್ಕಾರ ಇದೆಯಲ್ಲ, ಪೂರ್ತಿ ಹೋಯಿತು ಅಂತಲೇ ಅರ್ಥ ಅದು ಅಂತ. ಹೋಗಿದ್ದು ಒಂದು ನಷ್ಟ ಮಾತ್ರ ಅಲ್ಲ, ಬರುವುದು ಪರಕೀಯ ಸಂಸ್ಕಾರಗಳು, ಇನ್ನೊಂದು ನಷ್ಟ. ನಮ್ಮ ಸಂಸ್ಕಾರಗಳು ಹೋಗ್ತವೆ ಅನ್ನೋದೊಂದು, ಪರಕೀಯ ಸಂಸ್ಕಾರಗಳು ಬರ್ತವೆ ಅನ್ನೋದು ಮತ್ತೊಂದು ಅಂತ. ಉಭಯತಃ ನಷ್ಟ, ಒಂದು ಎರಡು ಬಗೆಯ ನಷ್ಟಗಳಾಗ್ತವೆ ಒಟ್ಟಿಗೆ ಇಲ್ಲಿ ಅಂತ. ಹಾಗಾಗಿ ನಾವಿದಕ್ಕೆ ಒಂದು ದೃಢ ಸಂಕಲ್ಪವನ್ನು ಮಾಡಲೇಬೇಕು. ನಮ್ಮ ಭಾಷೆ ನಾವು ಮಾತಾಡಬೇಕು. ಭಾಷೆ ಮಧ್ಯದಲ್ಲಿ ಬೇರೆ ಭಾಷೆಯನ್ನು ನಾವು ಸೇರಿಸೋದಿಲ್ಲ. ತುಂಬ ಒಳ್ಳೆಯ ಉದಾಹರಣೆ ಇದು. ಪಾಯಸಕ್ಕೆ ಸೀಮೆಎಣ್ಣೆ ಬಿದ್ದಾಗೆ ಅಂತ, ತುಂಬ ಒಳ್ಳೆಯ ಉದಾಹರಣೆ ಇದು ಅಂತ. ಒಂದು ಸ್ವಲ್ಪನೇ ಬಿದ್ದಿದೆ ಪರವಾಗಿಲ್ಲ ಅಂದರೆ ಆಗ್ತದ ಅಂತ, ಸಾಧ್ಯವಾ ಅಂತ. ಒಂದಿಷ್ಟು ದೊಡ್ಡ ಪಾತ್ರೆ ಅಂತ ಅಂದ್ಕೊಳ್ಳಿ, ಇಷ್ಟೇ ಬಿದ್ದಿದೆ ಅಂದರೆ ಅಷ್ಟಕ್ಕೆ ಕೆಡ್ತದೆ ಅದು ಅಂತ, ಉಣ್ಣೋಕ್ಕಾಗೋದಿಲ್ಲ ಅದನ್ನು ಅಂತ. ಆ ಉಣ್ಣೋಕ್ಕಾಗೋದಿಲ್ಲ ಅನ್ನೋದು ಆರೋಗ್ಯದ ಲಕ್ಷಣ. ಅದು ಇಲ್ಲ, ಚೆನ್ನಾಗಿಲ್ಲ, ರುಚಿ ಇದೆ ಅಂತ ಅನಿಸ್ಬಿಟ್ರೆ ನಮಗೆ. ಈಗ ಹಾಗಾಗಿದೆ. ಪಾಯಸಕ್ಕೆ ಸೀಮೆಎಣ್ಣೆ ಬಿದ್ದಿದೆ, ಬಿದ್ದ ಮೇಲೆ ಸೀಮೆಎಣ್ಣೆ ಬಿದ್ದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಚೆನ್ನಾಗಿದೆಯಲ್ಲ ಅಂತ ಸುರಿತಾ ಇದ್ದೇವೆ ಅದನ್ನು. ಆ ಕಾಲ ಇದು ಅಂತ.
ಇಷ್ಟು ಪರಕೀಯ ಶಬ್ದಗಳು ಬಂದಿದ್ದಾವಲ್ಲ ನಮ್ಮ ಕನ್ನಡದ ಪಾಯಸದಲ್ಲಿ ಅಥವಾ ನಮ್ಮ ಸ್ವಭಾಷೆಯ ಪಾಯಸದಲ್ಲಿ, ಮನೆ ಭಾಷೆಯ ಪಾಯಸದಲ್ಲಿ ಇಷ್ಟು ಪರಕೀಯ ಶಬ್ದಗಳು, ಶಬ್ದದ ಸೀಮೆ ಎಣ್ಣೆ ಬಿದ್ದಿದೆಯಲ್ಲ, ನಮಗೆ ಗೊತ್ತೇ ಇಲ್ವಲ್ಲ. ಭಾರಿ ಸಲೀಸಾಗಿ ಸರಳವಾಗಿ ಮಾತಾಡ್ತಾ ಇದ್ದೆ ನಾವು. ಅದೇ ಕನ್ನಡನೇ ಮಾತಾಡಬೇಕು ಅಂದರೆ ಕಷ್ಟ ಆಗ್ತದೆ ನಮಗೆ. ಇದು ಹೇಗಾಯ್ತು ಅಂದರೆ, ಶುದ್ಧವಾದ ಪಾಯಸ, ಸೀಮೆಎಣ್ಣೆ ಹಾಕದೇ ಇರೋ ಪಾಯಸ, ಸೀಮೆಎಣ್ಣೆ ಬೀಳದೇ ಇರೋ ಪಾಯಸ ಬಡಿಸಿದಾಗ ಉಣ್ಣೋಕ್ಕಾಗದೇ ಇರ್ತಾರೆ. ನಾನು ಏನು ಸರಿ ಇಲ್ಲ ಇದು ಅಂತ ಅನ್ನೋ ಯಾಕಾಯ್ತು? ಆರೋಗ್ಯ ಕೆಟ್ಟಿದ ಲಕ್ಷಣ ಅಲ್ವಾ ಇದು ಅಂತ. ಪರಮಹಂಸರ ಉದಾಹರಣೆ ನೆನಪಡ್ಕೊಳ್ಳಿ. ಮೀನು ಮಾರೋಳು ಆಕಸ್ಮಿಕವಾಗಿ ಮಲ್ಲಿಗೆ ಹೂವಿನ ಮಾರಾಟ ಮಾಡೋಳು ಮನೆಯಲ್ಲಿ, ಅವಳ ಅಂಗಡಿಯಲ್ಲಿ ರಾತ್ರಿ ಉಳಿಬೇಕ ಪ್ರಮೇಯ ಬಂತು, ನಿದ್ದೆನೇ ಬರಲಿಲ್ಲ ಅಂತ. ಭಾರಿ ಕಷ್ಟ ಆಯ್ತು. ಯಾಕೆಂದ್ರೆ ದುರ್ವಾಸನೆ ಅಂತ, ದುರ್ಗಂಧ ಅಂತ, ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಏನು ದುರ್ಗಂಧ, ಏನು ದುರ್ವಾಸನೆ? ಮಲ್ಲಿಗೆ ಇದು, ಮಲ್ಲಿಗೆ ಘಾಟು ಹೊಡಿತಾ ಇದೆ, ತಲೆನೋ ಬೇರೆ ಬಂದ್ಬಿಟ್ಟಿದೆ ಅಂತ. ಕೊನೆಗೆ ಅವಳಿಗೆ ಶಾಂತಿ ಯಾವಾಗ ಸಿಕ್ತು ಅಂದರೆ, ಅವಳು ಮೀನಿನ ಬುಟ್ಟಿ ಇದೆಯಲ್ಲ, ಮುಖಕ್ಕೆ ಕೌಚ್ ಹಾಕಿ ಮಲ್ಕೊಂಡಾಗ ಅವಳಿಗೆ ಶಾಂತಿ ಸಿಕ್ತಂತೆ. ಆಮೇಲೆ ನಿದ್ದೆ ಬಂತಂತೆ, ಒಳ್ಳೆ ನಿದ್ದೆ ಅಂತ. ಇದು ಯಾರದ್ದು ಕಥೆ ಅಲ್ಲ, ಇದು ನಮ್ಮದೇ ಕಥೆ ಇದು ಅಂತ. ಹಾಗೆ ನಮಗೆ ಆಂಗ್ಲ ಪದಗಳನ್ನು ಬಿಟ್ಟು ಮಾತಾಡೋಕ್ಕೆ ಕಷ್ಟ ಆಗ್ತದೆ ಅಂದರೆ ಆ ಮೀನು ಮಾರೋಳ ಕಥೆನೇ ಅದು, ಬೇರೆ ಏನೂ ಇಲ್ಲ ಅಂತ. ಅಥವಾ ಅದನ್ನು ವ್ಯತ್ಯಾಸವಾಗಿ ಹೇಳ್ಬೋದು ನಾವು, ಮಲ್ಲಿಗೆ ಮರೋಳ ಕಥೆ ಇದು ಅಂತ. ಮಲ್ಲಿಗೆ ಮರೋಳು, ಅವಳಿಗೆ ಮಲ್ಲಿಗೆ ಪರಿಮಳ ಮರ್ತು ಹೋಗಿ ಮೀನಿನ ಪರಿಮಳವೇ ಅಭ್ಯಾಸವಾಗಿ ಅವಳು ಮೀನು ಮಾರಾಟ ಮಾಡೋಕ್ಕೆ ಶುರು ಮಾಡಿ, ಮೀನಿನ ಪರಿಮಳವೇ ಅಭ್ಯಾಸವಾಗಿ ಮಲ್ಲಿಗೆ ಕಂಡ್ರೆ ಆಗೋದಿಲ್ಲ, ಆಮೇಲೆ ಮಲ್ಲಿಗೆ ಪರಿಮಳ ಕಂಡ್ರೆ ಅನ್ನೋ ಥರ ಆಯ್ತಲ್ಲ ಇದೀಗ ಅಂತ. ಹಾಗಾಗಿ ಒಂದು ಗಂಟೆ ಬಾರಿಸ್ಬೇಕಾಗಿದೆ, ಎಚ್ಚರದ ಗಂಟೆಯನ್ನು ಸಮಾಜದ ಮಧ್ಯದಲ್ಲಿ ಬಾರಿಸ್ಬೇಕಾಗಿದೆ. ಅದೇ ಈ ಸ್ವಭಾಷಾ ಚಾತುರ್ಮಾಸ್ಯ ಇದು. ಒಂದು 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 ಬೋಧ ಅದೊಂದು ಅಂತ, ಒಂದು ಮೈಮರುವನ್ನು ಬಿಟ್ಟು ಹೇಳ್ಬೇಕು ನಾವು ಅಂತ, ಒಂದು ಜಾಡ್ಯವನ್ನು ಬಿಟ್ಟು ಹೇಳ್ಬೇಕು ನಾವು ಅಂತ, ನಮ್ಮ ತನದೊಂದಿಗೆ ಬದುಕಬೇಕು ಅಂತ. ಹಾಗಾಗಿ ಆ ಪ್ರಯತ್ನವನ್ನು ನಾವು ಇಂದಿನಿಂದಲೇ ಅದು ಹಠವಾಗಿ ತೊಟ್ಟು ಅದನ್ನು ಮಾಡೋಣ. ನಮಗೆ ತುಂಬ ಸಂತೋಷ ಇದೆ. ನಾವು ಈ ಕೆಲಸ ಮಾಡುವಾಗ ತುಂಬ ಮನಸ್ಸಿಗೆ ಸಮಾಧಾನ ಇದೆ. ಇದು ಒಳ್ಳೆ ಕೆಲಸ ಅಂತ ನಮಗೆ ಸರ್ವಾತ್ಮನ ಅನಿಸಿದೆ. ಮೇಲ್ನೋಟಕ್ಕೆ ಅನ್ನಿಸ್ಬೋದು. ಚಾತುರ್ಮಾಸ್ಯ ಅನ್ನೋದು ಒಂದು ಆಧ್ಯಾತ್ಮಿಕವಾಗಿರುವಂಥ ಕಾರ್ಯಕ್ರಮ. ಏನು ಸ್ವಭಾಷಾ ಇದರಲ್ಲಿ ಕನ್ನಡ ಸಂಘದವ್ರು ಮಾಡಬೇಕಾಗಿದ್ದು, ಅಥವಾ ಈ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ, ಅವ್ರ್ಯಾರು ಮಾಡಬೇಕಾದ ಕೆಲಸ ನೀವು ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಎಲ್ಲರೂ ಮಾಡಬೇಕು. ಯಾಕೆಂದರೆ ಈಗ ನಾವು ಅಧ್ಯಾತ್ಮನವರು ಕನ್ನಡದಲ್ಲಿ ಹೇಳ್ತೇವಲ್ವ, ಕನ್ನಡದಲ್ಲಿ ಕೇಳ್ತೀರಿ ನೀವು ಇದನ್ನು, ಆ ಭಾಷೆ ಉಳಿಬೇಕಲ್ವಾ ಅಂತ. ಅಧ್ಯಾತ್ಮವಾದರೂ ಹೇಳೋದೇನು ಅಂತ, ನೀನು ನೀನಾಗಿರು ಅಂತ, ನೀನು ನಿನ್ನ ಸಹಜತೆಯಲ್ಲಿರು ಅಂತ, ನೀನು ನಿನ್ನ ಸ್ವಸ್ವರೂಪದಲ್ಲಿರು, ವಿಕಾರ ಆಗಬೇಡ ಅಂತ. ಎಫ್ ಪರಹ ಪರೇವ ಸಹ. ನಮ್ಮ ಗೋಪಾಲಕೃಷ್ಣ ಹೆಗಡೆಯವರು ಈಗ ತಾನೇ ಮಾತ್ರ ಹೇಳ್ತಾ ಇದ್ರು, ಅಷ್ಟೇ ಇಂದ್ರಜಿತ್ ವೇಷ ಮಾಡಿ ಬಂದೆ ನಿನ್ನೆ ಎಲ್ಲ ಅವನ ವಾಕ್ಯ ಇದು. ಎಫ್ ಪರಹ ಪರೇವ ಸಹ ಅಂತ. ಯಾರು ಪರನೋ ಅವನು ಪರನೇ ಅಂತ, ಅವನು ಯಾವತ್ತೂ ಸ್ವಕೀಯ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಇಂದ್ರಜಿತ್ ಹೇಳಿದ ಮಾತು. ಅದನ್ನೇ ಕೃಷ್ಣ ಹೇಳಿದ್ದು ಇನ್ನೂ ಗಂಭೀರವಾಗಿ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಸತ್ತರೂ ಸ್ವಧರ್ಮ ಒಳ್ಳೆಯದು ಅಂತ. ಹಾಗಾಗಿ ನಿಮಗೆ ಆಂಗ್ಲ ಪದ ಮಾತಾಡಬೇಕಾಗಿತ್ತು, ಮಾತಾಡಿದ್ರೆ ಜೀವ ಉಳಿತಿತ್ತು. ಹಾಗೆ ಮಾತಾಡದೆ ಪ್ರಾಣ ಹೋಯಿತು ಅಂದರೆ ಧನ್ಯ ಹೋದ ಪ್ರಾಣ ಅಂತ. ಸ್ವಧರ್ಮೇ ನಿಧನಂ ಶ್ರೇಯ. ಹಾಗಾಗಿ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತ. ನಿಮ್ಗೆ ಚೆನ್ನಾಗಿ ಮಾತಾಡೋಕ್ಕೆ ಬದಿದ್ರು ಕನ್ನಡ ಮಾತಾಡಿ, ತಪ್ಪು ಮಾತಾಡಿದ್ರು ಕನ್ನಡ ಮಾತಾಡಿ. ಆದರೆ ಚಂದ ಇಂಗ್ಲೀಷ್ ಅಂದರೆ ಮಾತಾಡಬೇಡಿದನಂತ. ಅದ್ಭುತ ಇಂಗ್ಲೀಷ್ ಅಂದರೆ ನಿಮ್ಮ ಅದ್ಭುತ ಇಂಗ್ಲೀಷಿಗಿಂತ ನಿಮ್ಮ ಭಾಷೆ ಕನ್ನಡ ಭಾಷೆ ನೀವು ತಪ್ಪು ಮಾತಾಡಿದ್ರು ಅದು ಶ್ರೇಷ್ಠ ಅಂತ ಕೃಷ್ಣ ಹೇಳಿದ್ದು. ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮ ಸ್ವನುಷ್ಠಿತ. ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ನಮ್ಮ ಹೃದಯದಲ್ಲಿ ಧಾರಣೆ ಮಾಡಬೇಕಾಗಿದೆ. ಸರ್ಕಾರಕ್ಕೆ ಕಾಯಬೇಡಿ, ಸರ್ಕಾರದಲ್ಲಿ ಬಂದು ಭಾಷೆ ಉಳಿಸ್ರಿ ಅಂತ ಯಾವ ಕಾಲಕ್ಕೂ ಆಗೋದಿಲ್ಲ. ಕಾರಣ ಅವರ ಆದ್ಯತೆಗಳು ಬೇರೆ ಇರ್ತವೆ, ಅವರ ಅವಸರಗಳು ಬೇರೆ ಇರ್ತವೆ. ಅವರು ಒಂದು ವೇಳೆ ಇದನ್ನು ಮಾಡಿದರೂ ಕೂಡ ನಿಮಗೆಲ್ಲ ಬೇಕು ಅಂದರೆ ಮಾಡ್ತಾರೆ, ಅವರು ಎಲ್ಲಿದ್ರು ಮಾಡೋದಿಲ್ಲ ಅವರು ಅದನ್ನು ಅಂತ. ಹಾಗಾಗಿ ನಾವು ನಮ್ಮ ತನ ಉಳಿಸ್ಕೊಳ್ಳೋ ಸಲುವಾಗಿ ನಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಮುಂದಿನ ಪೀಳಿಗೆಗಾಗಿ ನಾವು ಇದನ್ನು ಮಾಡಬೇಕಾಗಿದೆ. ಎಲ್ಲೆಡೆ ಸ್ವಂತಿಕೆಯನ್ನು ಮರೆಯೋಣ. ಇಲ್ಲಿಂದ ಆರಂಭ, ಭಾಷೆಯಿಂದ ಆರಂಭ, ಸರ್ವತ್ರ ಸ್ವಂತಿಕೆಯನ್ನು ಮರೆಯೋಣ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತಾ, ಇದನ್ನು ಸಂಯೋಜನೆ ಮಾಡಿದ ನಮ್ಮ ಗೋಪಾಲಕೃಷ್ಣ ಹೆಗಡೆಯವರು ಅವರು ಅರ್ಹರು. ಯಾಕೆಂದರೆ ಅವ್ರ ವ್ಯಾಪ್ತಿ ತುಂಬ ಇದೆ. ಆದರೆ ಅವರ ಜೀವ ಇರೋದಿಲ್ಲಂದರೆ ಯಕ್ಷಗಾನದಲ್ಲಿ ವಿಶೇಷವಾಗಿ ಅವರ ಅತಿಶಯವಾದ ರತಿ ಇರೋದಿಲ್ಲ ಅಂದರೆ ಯಕ್ಷಗಾನದಲ್ಲಿ. ಅವರು ಇತ್ತೀಚೆಗೆ
ಒಂದು ರಾವಣ ಜಟಾಯು ಪ್ರಸಂಗ ಅವ್ರ ಅರ್ಥ ಹಿಡಿದು ಕೇಳ್ತಾ ಇದ್ರು, ಇದೇ ಸಂದರ್ಭಗಳು ಬರ್ತವೆ. ಜೀವ ಎಲ್ಲಿದೆ ನಿಂದು, ಪ್ರಾಣ ಎಲ್ಲಿದೆ ನಿಂದು ಅನ್ನೋ ವಾಕ್ಯಗಳು. ನಮ್ಮ ಗೋಪಾಲ ಕೃಷ್ಣ ಹೇಳೋದು ಎಲ್ಲಿದೆ ಅಂತ ಯಕ್ಷಗಾನದಲ್ಲಿ ಅಂತ. ಯಕ್ಷಗಾನದ ವಿಶೇಷ ಏನಂದರೆ ಶುದ್ಧ ಕನ್ನಡ ಲಭ್ಯ ಆಗ್ತದೆ ನಿಮಗಲ್ಲಿ. ಆಂಗ್ಲ ಪದಗಳಿಂದ ಮುಕ್ತ ಮಾತ್ರ ಅಲ್ಲ, ಈ ಮುಘಲ್ ಸಾಮ್ರಾಜ್ಯದಲ್ಲಿ ಯಾವ್ಯಾವ ಪದಗಳು ಬಂದವೋ, ಈ ಪರ್ಷಿಯಾದಿಂದ ಬಂದಿರತಕ್ಕಂಥ ಪದಗಳು, ಅರೇಬಿಯಾದಿಂದ ಅಂಥ ಪದಗಳಿಂದ ಕೂಡ ಮುಕ್ತವಾಗಿರ್ತಕ್ಕಂಥ ತುಂಬ ಶುದ್ಧ ಕನ್ನಡ ಭಾಷೆ ನಿಮ್ಗೆ ಸಿಗೋದು ಎಲ್ಲಿ ಅಂದರೆ ಅದು ಯಕ್ಷಗಾನ ಅಥವಾ ತಾಳಮದ್ಲೆ ಅಲ್ಲಿ ಪ್ರಾಪ್ತ ಆಗ್ತದೆ. ಕನ್ನಡ ಉಳ್ಕೊಂಡಿರೋದು ಎಲ್ಲಿ ಅಂದರೆ ಅಲ್ಲಿ ಇವತ್ತು ಜಾತಿ ಕೆಡದೇ ಇರ್ತಕ್ಕಂಥ, ಕಲಬೆರಕೆ ಆಗದೇ ಇರ್ತಕ್ಕಂಥ ಕನ್ನಡ ಬೇಕಾದರೆ ನೀವು ತಾಳಮದ್ಲೆ ಯಕ್ಷಗಾನ ನೋಡಬೇಕು ಅಂತ. ಅಲ್ಲಿ ಏನಾದ್ರು ಒಂದು ಪದ ಬಂದುಬಿಟ್ರೆ ಅವ್ರು ಹೇಳಿದಾಗ ಭಾರಿ ಅಭಾಸ ಆಗ್ತದೆ ಕೊಡ್ಲಿ. ಜವಾಬ್ದಾರಿ ಅಂತ ಅಂದ್ಬಿಟ್ರೆ ಅಭಾಸ ಆಗ್ತದೆ ಕೊಡ್ಲಿ. ಅಲ್ಲಿ ಜವಾಬ್ದಾರಿ ಪದ ಬಳಸೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ಹಾಗೂ ಬಳಸೋದಿಲ್ಲ, ಜವಾಬ್ದಾರಿನೇ ಬಳಸೋದಿಲ್ಲ ಅವರು ಅಂತ, ಹೊಣೆಗಾರಿಕೆ ಅಂತ ಬಳಸ್ತಾರ. ಆ ಪದಗಳಿಂದ ಕೂಡ ಅವರು ಮುಕ್ತರಾಗಿದೆ. ಜಮೀನು ಅಂತ ಬಳಸೋದಿಲ್ಲ ಅವರಲ್ಲಿ, ಭೂಮಿ ಅಂತಲೇ ಬಳಸ್ತಾರೆ. ಹಾಗಾಗಿ ಎಲ್ಲಿಂದ ಬಂದವರು ಅವರಿಗೆ ಈ ಕನ್ನಡದ ಕಾಯಕ ನಾವು ಕೊಟ್ಟಿದ್ದು ತುಂಬ ಸಾರ್ಥಕ ಆಯಿತು ಅಂದ್ಕೊಳ್ತೇವೆ. ತುಂಬ ಅವರು ಮತ್ತು ಅವರ ತಂಡ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷ ಆಶೀರ್ವಾದಗಳು. ಇಂದು ಪ್ರಬಂಧ ಮಂಡನೆ ಮಾಡಿದವರು ಒಬ್ಬರು ವೈದ್ಯ ಅಶೋಕ್ ಕುಮಾರ್ ಅವರು, ಇನ್ನೊಬ್ಬರು ಶ್ರೀಧರ್ ಹೆಗ್ಡೆ ಅವರು. ಅವರಿಬ್ರು ನಾವು ವೈದ್ಯ ಅನ್ನೋ ಪದ ಯಾಕೆ ಬಳಸ್ತೀರಿ ಅಂತ ಕೇಳ್ಬೋದು. ಅಲ್ಲಿ ಡಾ ಅಂತ ಬಳಸೋಕೆ ಮನಸ್ಸಿಲ್ಲ, ಡಾಕ್ಟರ್ನ ಪದ ಬಳಸೋಕೆ ಮನಸ್ಸಿಲ್ಲ, ವೈದ್ಯ ಅಂತ ಬಳಸಿದ್ದೀವಿ. ನೀವು ವೈದ್ಯ ಅಂದರೆ ಹೇಗಪ್ಪ, ವೈದ್ಯ ಅಂದರೆ ಚಿಕಿತ್ಸೆ ಮಾಡು ಅಂತ ಅನ್ಕೋಬೇಡಿ. ವೈದ್ಯ ಅಂದರೆ ಯಾರು? ಈ ವಿದ್ಯೆ ಉಳ್ಳವನು ಅಂತ, ಅವನು ವೈದ್ಯ ಅಷ್ಟೇ, ಬೇರೆ ಏನೂ ಇಲ್ಲ. ರಾಮಾಯಣದಲ್ಲಿ ವಸಿಷ್ಠರಿಗೆ ಈ ಪದ ಪ್ರಯೋಗ ಮಾಡಿದ್ದಾರೆ, ತತಃ ಪ್ರಕೃತಿಮಾನ್ ವೈದ್ಯ ಅಂತ. ರಾಮಾಯಣದಲ್ಲಿ ವಸಿಷ್ಠರಿಗೆ ಪದ ಪ್ರಯೋಗ ಮಾಡಿದ್ದಾರೆ. ವಸಿಷ್ಠರು ಚಿಕಿತ್ಸಕರು ಅಂತ ಅರ್ಥ ಅಲ್ಲ, ಅದಕ್ಕೆ ವಿದ್ಯಾಸಂಪನ್ನರು ಅಂತ ಅದಕ್ಕೆ ಅರ್ಥ ಅಂತ. ನಮ್ಮ ಗಿರಿಧರ ಕಜೆ ಅವರೊಂದು ವಿಶೇಷ ಮಾಹಿತಿ ಕೊಡ್ತಾ ಇದ್ದಾರೆ. ಡಾಕ್ಟರ್ ಶಬ್ದ ಗ್ರೀಕ್ ಮೂಲದಲ್ಲಿ ಅದಕ್ಕೆ ಶಿಕ್ಷಕ ಅಂತ ಅರ್ಥ, ಅದಕ್ಕೆ ಅಂತ ಅಲ್ಲಿಂದ ಬಂದಿದ್ದು ಅಂತ. ಹಾಗಾಗಿ ಅದು ಆ ಅರ್ಥದಲ್ಲಿ ಉಳಿದಿಲ್ಲ. ಈಗ ವೈದ್ಯ ಅಂದರೆ ಶಿಕ್ಷಕನೇ ಅಂತ, ಜ್ಞಾನ ಕೊಡ್ತಕ್ಕಂಥ ವಿದ್ಯೆ ಉಳ್ಳವನು ಅಂತ. ಹಾಗೆ ಅವರಿಬ್ಬರು ವಿಷಯ ಮಂಡನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನು ಪೂರ್ತಿ ಗಮನಿಸಿದ್ವು. ಅವ್ರ ಬಿಂದುಗಳನ್ನು ಪೂರ್ತಿ ಸಂಗ್ರಹ ಮಾಡಿಸಿ ನಾವು ತರಿಸ್ಕೊಂಡಿದ್ದೆ, ಅದನ್ನು ಪೂರ್ತಿ ಅವಲೋಕನ ಮಾಡಿದ್ದೀವಿ ನಾವು ಮಾತಾಡೋಕ್ಕಿಂತ ಮುಂಚೆ. ಅವರಿಬ್ಬರನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಮತ್ತು ಇವತ್ತು ಹವ್ಯಕ ಮಹಾಸಭೆಯ ಒಂದು ಭಿಕ್ಷಾ ಸೇವೆ, ಸರ್ವಸೇವೆ ಇದೆ. ಅಧ್ಯಕ್ಷರು ಗಿರಿಧರ ಕಜೋರ್ ನಮ್ಮ ಮಧ್ಯದಲ್ಲಿದ್ದಾರೆ. ಒಳ್ಳೆಯದಾಯಿತು, ಒಂದು ಒಳ್ಳೆ ಭಾಷಣ ಸಿಕ್ತು ಈ ನಮ್ಮ ಕನ್ನಡ ಗೋಷ್ಠಿಗೆ. ತುಂಬ ಒಳ್ಳೆ ಭಾಷಣ ಬಂತು, ಉತ್ತಮವಾದ ಭಾಷಣ. ಎಷ್ಟು ಅವರು ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಎಷ್ಟು ಚೆನ್ನಾಗಿ ಅವರು ಅದನ್ನು ಮಂಡನೆ ಮಾಡಿದ್ರು ಅಂದರೆ ಮೆಚ್ಚಬೇಕು ಅದನ್ನು ಅಂತ. ತುಂಬ ಚೆನ್ನಾಗಿ ಅಂತ. ಅವರು ಯಾವುದಕ್ಕೆ ಹೋದರೂ ಹಾಗೆ ಅಂತ, ಅವರು ಚಿಕಿತ್ಸೆ ಮಾಡಿದ್ರು ಹಾಗೆ ತುಂಬ ಚೆನ್ನಾಗಿ ಚಿಕಿತ್ಸೆ ಮಾಡ್ತಾರೆ, ಚೆನ್ನಾಗಿ ಗಮನಿಸಿ ಚಿಕಿತ್ಸೆ ಮಾಡ್ತಾರೆ ಅವರು. ಹಾಗೊಂದು ಮಾತಾಡಿದವರು ಕೂಡ ಹಾಗೆ ಅಂತ, ಒಂದು ಸಂಸ್ಥೆ ಸಂಘಟನೆ ನೇತೃತ್ವ ವಹಿಸೋರು ಕೂಡ ಹಾಗೆ ಅಂತ. ಈಗ ಅವರು ಹವ್ಯಕ ಮಹಾಸಭೆ ನಾವು ಅವರಿಗೆ ಆಶೀರ್ವಾದ ಪೂರ್ವಕ ಕೊಟ್ಟಿದ್ದು ಒಂದು ಕಾಲದಲ್ಲಿ, ಅದು ಈಗ ಅದೇ ಹಿಡ್ಕೊಂಡು ಬಿಟ್ಟಿದ್ದೆ ಅವರು. ಮಹಾಸಭೆ ಆರಂಭಿಸಿದವ್ರು, ನಾನು ಬಿಡ್ತಾನೆ ಇಲ್ಲ ಅವ್ರನ್ನ ಅಂತ. ಸಾಕು ಸಾಕು ಅಂದರೂ ಕೂಡ ಬಿಡ್ತಾ ಇಲ್ಲ ಅಂತ, ನಾನು ಈ ಥರ ಜೊತೆಗೆ ಅಂತ ಹೇಳ್ತಾ ಇದ್ದೆ ಅದು ಅಂತ. ಹಾಗೆ ಅದು ಯಾವುದ್ರ ಫಲ ಅಂದರೆ ಒಳ್ಳೆ ಕೆಲಸ ಮಾಡಿದ್ರ ಫಲ ಅದು ಅಂತ. ಉತ್ತಮವಾದ ಕೆಲಸ ಮಾಡಿ ಸ್ಫೂರ್ತಿ ತುಂಬಿದ್ರೆ ಸಮಾಜದಲ್ಲಿ ಹೀಗಾಗ್ತದೆ ಅಂತ ಒಂದು ಉದಾಹರಣೆ ಅದು ಅಂತ. ಹಾಗೆ ಹವ್ಯಕ ಮಹಾಸಭೆ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇದಕ್ಕೆ ಇಂದಿಗೆ ಸಲ್ಲುವಂಥ ಒಂದು ಸಂಸ್ಥೆ ಅದು ಅಂತ. ಯಾಕೆಂದರೆ ಹವ್ಯಕ ಮಹಾಸಭೆ ಯಾಕೆ ಬೇಕು? ನಮ್ಮತನ ಉಳಿಸ್ಕೊಳ್ಳೋ ಸಲುವಾಗಿ ಬೇಕು ಅಂತ. ಸ್ವಭಾಷೆ ಯಾಕೆ ಬೇಕು? ನಮ್ಮತನ ಉಳಿಸ್ಕೊಳ್ಳೋ ಸಲುವಾಗಿ. ಮಹಾಸಭೆ ಅದೇ ಕಾರಣಕ್ಕೋಸ್ಕರ ಬೇಕಾಗಿದೆ, ನಮ್ಮತನ ಉಳಿಸ್ಕೊಳ್ಬೇಕು, ನಾವಾಗಿ ಉಳಿಬೇಕು, ಅದಕ್ಕೋಸ್ಕರ ಬೇಕು. ಅದು ಒಂದು ತುಂಬ ಹತ್ತಿರ ಇದೆ ಎರಡು, ಅದರ ನೀತಿ ತತ್ವ ಸಾರ ಒಂದೇ ಅಂತ ನಾವು ಭಾವಿಸ್ತೇವೆ ಅಂತ. ಹಾಗೆ ಮಹಾಸಭೆ ಎಲ್ಲ ಪದಾಧಿಕಾರಿಗಳನ್ನು ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ದೇವರು ನಿಮಗೆ ತುಂಬ ಶಕ್ತಿ ಕೊಡಲಿ. ಸಮಾಜವನ್ನು ಉಳಿಸುವ ದೊಡ್ಡ ಕಾರ್ಯ ಇದೆ, ಏನಕ್ಕೇನೂ ಆಗ್ತಾ ಇದೆ, ಅದನ್ನು ಉಳಿಸುವ ದೊಡ್ಡ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಅದಕ್ಕೆ ಆಶೀರ್ವಾದಗಳನ್ನು ಈ ಸಮಯದಲ್ಲಿ ನಾವು ಮಾಡಬಯಸ್ತೇವೆ. ಇಲ್ಲಿ ಸೇರಿದ ಎಲ್ಲರಿಗೂ, ಯಾರ್ಯಾರು ಸೇರಿದ್ರು ಎಲ್ಲರಿಗೂ ಆಶೀರ್ವಾದ. ಗ್ರಾಮ ರಾಜ್ಯಕ್ಕೆ ಆಶೀರ್ವಾದ. ಗ್ರಾಮ ರಾಜ್ಯವು ಕೂಡ ಇವತ್ತು ಪಾದಪೂಜೆ ನಡೀತಿದೆ ಅವರದ್ದು, ಅದು ಅಂಥದ್ದೇ ಒಂದು ಪ್ರಯತ್ನ. ಅದು ಗ್ರಾಮ ರಾಜ್ಯ ಅಂದರೆ ಹಳ್ಳಿ ನಮ್ಮ ತಿಂಡಿ ತಿನಿಸುಗಳು ಉಳಿಬೇಕು ಅಂತ. ನಮ್ಮ ಪೂರ್ವಜರು ಏನನ್ನು ಬಳಸ್ತಾ ಇದ್ರು, ಪೇಟೆಗೆ ಹೋದರೂ ಕೂಡ ಸಿಗಬೇಕು ನಿಮಗೆ ಅಂತ ಆ ಪ್ರಯತ್ನ ಅದು. ಅದು ಹಣಕ್ಕೋಸ್ಕರ ಇರುವಂಥ ಸಂಸ್ಥೆ ಅಲ್ಲ ಅದು.
ನಮ್ಮ ಗ್ರಾಮದ ಸೊಗಡನ್ನು, ನಮ್ಮ ಮನೆಯ ಸೊಗಡನ್ನು ಕಳ್ಕೊಳ್ಬಾರ್ದು ಅಂತ, ಅದಕ್ಕೋಸ್ಕರ ಇರ್ತಕ್ಕಂಥದ್ದು. ಇವರೆಲ್ಲರಿಗೂ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತಾ ನಮ್ಮೆಲ್ಲರನ್ನೂ ಹರಿಸ್ತೇವೆ. ಬಾಳೋದಾದರೆ ನಮ್ಮತನದೊಂದಿಗೆ ಬಾಳೋಣ. ಬದುಕೋದಾದರೆ ನಾವು ಭಾರತೀಯರಾಗಿ, ಕನ್ನಡವಾಗಿ, ಕನ್ನಡಿಗರಾಗಿ ಬದುಕೋಣ ಹೊರತು ಹೇಗೋ ಬದುಕೋದಕ್ಕೆ ಅರ್ಥ ಇಲ್ಲ. ಆ ಬದುಕಲ್ಲ. ಹಾಗೆ ಬದುಕಿದರೆ ನಾವು ಹಾಗೆ ಬದುಕಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬರೋಣ. ನಮ್ಮ ಪೀಳಿಗೆಗೆ ನಾವು ಭಾರತವನ್ನು, ಕನ್ನಡವನ್ನು, ನಮ್ಮ ಪರಂಪರೆಗಳನ್ನು ನಾವು ಸ್ವತ್ತಾಗಿ ಬಿಟ್ಟುಕೊಟ್ಟು ಹೋಗುವಂತೆ ಆಗಬೇಕು. ಹಾಗಾಗಲಿ ಎಂಬುದಾಗಿ ಆಶೀರ್ವದಿಸ್ತಾ, ಸವಿಗನ್ನಡ ಆ ಶಬ್ದವೇ ತುಂಬ ಚೆನ್ನಾಗಿದೆ. ಈ ಸವಿಗನ್ನಡ ಕನ್ನಡದ ಸವಿಯನ್ನು ನೆನಪಿಸ್ತಾ ಇದೆ ಅಂತ. ಸವಿ ಅಂತ ಗೊತ್ತಾದರೆ ನಾವು ಮತ್ತೆ ಆಸ್ವಾದನೆ ಮಾಡಬೇಕು ಅಂತ ಅನಿಸ್ತದೆ ನಮಗೆ. ಹಾಗಾಗಿ ಕನ್ನಡವನ್ನು ಸವಿಯುವ ಯೋಗ ಮುಂದೆ ಬರುವ ಪೀಳಿಗೆಗಳು ಕೂಡ ಇರಲಿ ಎಂಬುದಾಗಿ ಹರಿಸಿ, ಎಲ್ಲರಿಗೂ ಆಶೀರ್ವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಗ್ತದೆ. ಹರೇ ರಾಮ.